ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಂಕಿಂಗ್ ರಿಲೇಟೆಡ್ ಟರ್ಮಿನಾಲಜೀಸ್, ಚೆಕ್, ಎಟಿಎಮ್ಸ್ ಬಗ್ಗೆ ನೋಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾನಿಟರಿ ಪಾಲಿಸಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ಮಾನಿಟರಿ ಪಾಲಿಸಿ ಬಗ್ಗೆ ಇರುತ್ತೆ. ಸೊ ಕಂಪ್ಯಾರಿಟಿವ್ಲಿ ಲಾಸ್ಟ್ ಸೆಷನ್ಗಿಂತ ಈ ಸೆಷನ್ ಒಂಚೂರು ಟೈಮಿಂಗ್ ಕಮ್ಮಿ ಇರುತ್ತೆ. ಓಕೆ, ವಿ ಕ್ಯಾನ್ ಫಿನಿಶ್ ವಿದಿನ್ 15 to 20 minutes ಆಗ ಬರೀ ಇದರಲ್ಲಿ ಮಾನಿಟರಿ ಪಾಲಿಸಿ ಬಗ್ಗೆ ಇರುತ್ತೆ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ದ ಸೆಷನ್. ಮಾನಿಟರಿ ಪಾಲಿಸಿ ಕಮಿಟಿ ಅನ್ನೋದು ರಿಸರ್ವ್ ಬ್ಯಾಂಕ್ RBI ಇಂದ ಫಾರ್ಮ್ ಆಗಿರೋ ಕಮಿಟಿ ಆಗಿರುತ್ತೆ. ಸೊ ಯಾಕೆ ಈ ಕಮಿಟಿನ ಫಾರ್ಮ್ ಮಾಡಿದ್ರು ಮತ್ತೆ ಇದ್ರದ ಯೂಸಸ್ ಏನನ್ನೋದು ನೋಡೋಣ. ಓಕೆ, ಸೊ ಡೆಫಿನೇಷನ್ ಏನಲ್ಲಿ ದಿ ಮಾನಿಟರಿ ಪಾಲಿಸಿ ಪಾಲಿಸಿ, ಸೊ ಟರ್ಮ್ ಫಸ್ಟ್ ನೋಡ್ಕೊಳ್ಳೋಣ. ಇಟ್ ರೆಫರ್ಸ್ ಟು ದ ಪಾಲಿಸಿ ಫಾರ್ಮುಲೇಟೆಡ್ ಬೈ ದ ಸೆಂಟ್ರಲ್ ಬ್ಯಾಂಕ್. ಸೊ ನಮ್ಮ ಸೆಂಟ್ರಲ್ ಬ್ಯಾಂಕ್ ಯಾವುದು? ದಟ್ ಈಸ್ ನಥಿಂಗ್ ಬಟ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ನಾನು ಹೇಳಿದ್ನಲ್ಲ, ರಿಸರ್ವ್ ಬ್ಯಾಂಕ್ ಇಂಡಿಯಾ ಫಾರ್ಮ್ ಮಾಡಿರ್ತಕ್ಕಂಥ ಈ ಇದೊಂಥರ ಪಾಲಿಸಿ ಇದೆ. ಓಕೆ, ಸೊ ಇಟ್ ಈಸ್ ರಿಲೇಟೆಡ್ ಟು ದ regulation and monitoring of the interest rates, money supply in the market and credit availability. ಸೊ ಇವಾಗ ಮಾರ್ಕೆಟ್ ಅಲ್ಲಿ ಎಕನಾಮಿಕ್ ಸಿಚುವೇಶನ್ಸ್ ತೀರಾ ಕಷ್ಟ ಇದೆ ಮತ್ತೆ ತೀರಾ ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದೆ ಅಂದಾಗ ಈ ಮಾನಿಟರಿ ಪಾಲಿಸಿನ ಟೆಕ್ನಿಕ್ ನ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಮೆಂಬರ್ಸ್ ಬರ್ತಾರೆ, ಎಷ್ಟು ಮೆಂಬರ್ಸ್ ಬರ್ತಾರೆ ಮತ್ತೆ ಯಾವ ತರ ಎಲ್ಲಿಂದ ಎಲೆಕ್ಟ್ ಆಗ್ತಾರೆ ಅನ್ನೋದು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನೋಡೋಣ. ಸೊ ಪರ್ಟಿಕ್ಯುಲರ್ಲಿ ಮಾನಿಟರಿ ಪಾಲಿಸಿ ಅನ್ನೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಸೆಟ್ ಮಾಡ್ತಿರ್ತಕ್ಕಂಥದ್ದು ಇದು. ಆಮೇಲೆ ಇದು ರಿಲೇಟೆಡ್ ಟು ದ ಇಂಟ್ರೆಸ್ಟ್ ರೇಟ್ಸ್, ಮನಿ ಸಪ್ಲೈ ಅಂಡ್ ಕ್ರೆಡಿಟ್ ಅವೈಲಬಿಲಿಟಿ ಇಂದ ಮಾರ್ಕೆಟ್ ಗೆ ರಿಲೇಟ್ ಆಗಿರುತ್ತೆ. ಇಟ್ಸ್ ಪ್ರೈಮರಿ ಆಬ್ಜೆಕ್ಟಿವ್ ಇಸ್ ಟು ಕಂಟ್ರೋಲ್ ಇನ್ಫ್ಲೇಷನ್. ಸೊ ಮಾನಿಟರಿ ಪಾಲಿಸಿ ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತ ಅಂದಾಗ ಇದು ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡಕ್ಕೆ. ಸೊ ಇನ್ಫ್ಲೇಷನ್ ಅಂದ್ರೆ ಇವಾಗ ನೋಡಿ ಮಾರ್ಕೆಟ್ ಅಲ್ಲಿ ಸರ್ಟನ್ ಕಂಡೀಷನ್ಸ್ ಬಂದಿರುತ್ತೆ. ಏನಾಗುತ್ತೆ ಅಂತಂದ್ರೆ ಇವಾಗ ಜನರಲ್ ಪ್ರೈಸಸ್ ಆಫ್ ಗೂಡ್ಸ್ ಪೂರಾ ಕಂಟ್ರೋಲ್ ತಪ್ಪ ಹೋಗ್ಬಿಟ್ಟಿರುತ್ತೆ, ಅಂದ್ರೆ ಜಾಸ್ತಿ ಆಗುತ್ತೆ. ಸೊ ಪ್ರೈಸಸ್ ಆಫ್ ಗುಡ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ತರ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಅಥವಾ ಎಕಾನಮಿಲಿ ಏನಂದ್ರೆ ಲಿಕ್ವಿಡಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಪ್ರೈಸ್ ಜಾಸ್ತಿ ಆದ ಹೋದಂಗೆ ಒಂದು ವಸ್ತುವಿನ ಬೆಲೆ ಜಾಸ್ತಿ ಆಗ್ತಾ ಹೋದಂಗೆ ನಾವು ಜಾಸ್ತಿ ಅಮೌಂಟ್ ಕೊಡ್ಬೇಕಾಗಿರುತ್ತೆ. ಸೊ ಇವಾಗ ಸಿಟಿಸನ್ಸ್ ಹ್ಯಾಂಡ್ಸ್ ಅಲ್ಲಿ ಮನಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅವಾಗ ಅದು ಇನ್ಫ್ಲೇಷನ್ಗೆ ಕಾರಣ ಆಗುತ್ತೆ. ಸೊ ಈ ಪ್ರೈಸಸ್ ಆಫ್ ಗೂಡ್ಸ್ ಯಾಕೆ ಜಾಸ್ತಿ ಆಗುತ್ತೆ ಅಂತಂದ್ರೆ ಇವಾಗ ಸರ್ಟನ್ ಜಿಯೋ ಪೊಲಿಟಿಕಲ್ ಥಿಂಗ್ಸ್, ಫಾರ್ ಎಕ್ಸಾಂಪಲ್ ರಷ್ಯಾ ಉಕ್ರೇನ್ ವಾರ್ ಆಗಿರ್ಬೋದು ಅಥವಾ ಇಸ್ರೇಲ್ ಹಮಾಸ್ ವಾರ್ ಆಗಿರ್ಬೋದು, ಅದರಿಂದ ಸೊ ಈ ತರ ಅಡ್ವರ್ಸಿಟೀಸ್ ಆಗುತ್ತೆ ಎಕಾನಮಿನೇ. ಸೊ ಈ ತರ ಅಡ್ವರ್ಸಿಟೀಸ್ ಆದಾಗ ಪ್ರೊಡಕ್ಷನ್ಸ್ ಮತ್ತೆ ಇವಾಗ ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಡಿಸ್ರಪ್ಷನ್ ಆಗುತ್ತೆ. ಸೊ ಆ ತರ ಆದಾಗ ಒಂದೊಂದು ಕಂಟ್ರಿಲಿ ಈ ತರ ಪ್ರೈಸ್ ವೇರಿ ಆಗುತ್ತಾ ಇರುತ್ತೆ. ಪ್ರೊಡಕ್ಷನ್ ಕಮ್ಮಿ ಇದ್ದಾಗ ಅಫ್ಕೋರ್ಸ್ ಕ್ವಾಂಟಿಟೀಸ್ ಕಮ್ಮಿ ಇರುತ್ತೆ, ಪ್ರೈಸ್ ಜಾಸ್ತಿ ಆಗುತ್ತೆ. ಈ ತರ ಕಂಡೀಷನ್ ನ ಇನ್ಫ್ಲೇಷನ್ ಅಂತೀವಿ. ಸೊ ಈ ತರ ಎಕನಾಮಿಕ್ ಸಿಚುವೇಶನ್ ಬಂದಾಗ ಇದನ್ನ ಯಾವ ತರ ಕಂಟ್ರೋಲ್ ಮಾಡಬೇಕು ಮತ್ತೆ ಎಕಾನಮಿಲಿ ಯಾವ ತರ ಮನಿನ ಸಪ್ಲೈ ನಾವು ಲಿಕ್ವಿಡಿಟಿನ ಮೇಂಟೈನ್ ಮಾಡಬೇಕು ಅನ್ನೋದು ಈ ಮಾನಿಟರಿ ಪಾಲಿಸಿ ಕಮಿಟಿ ಡಿಸೈಡ್ ಮಾಡುತ್ತೆ ಮಾನಿಟರಿ ಪಾಲಿಸಿ ಮುಖಾಂತರ. ಆಯ್ತು, ಇದೇ ಮಾನಿಟರಿ ಪಾಲಿಸಿ. ಸೊ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಬರುತ್ತೆ. ನೆಕ್ಸ್ಟ್ ಅದನ್ನ ನೋಡೋಣ. ಓಕೆ, ಸೊ ಇಷ್ಟು ಇನ್ಫ್ಲೇಷನ್ ನಾನು ಕಂಪ್ಲೀಟ್ ಯಾವ ತರ ಇನ್ಫ್ಲೇಷನ್ ಇದೆ, ಹೈಪರ್ ಇನ್ಫ್ಲೇಷನ್ ಅಥವಾ ಕ್ರೀಪಿಂಗ್ ಇನ್ಫ್ಲೇಷನ್, ಟೈಪ್ಸ್ ಆಫ್ ಇನ್ಫ್ಲೇಷನ್, ಡಿಫ್ಲೇಷನ್, ಸ್ಟಾಗ್ಫ್ಲೇಷನ್, ಸೊ ಅದೆಲ್ಲ ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ ಆಯ್ತಾ. ಸೊ ಇನ್ಫ್ಲೇಷನ್ ಅಂದ್ರೆ ಜಸ್ಟ್ ಇದನ್ನ ಗೊತ್ತಿದ್ರೆ ಸಾಕು. ಸೊ ಇಲ್ಲಿ ಮಾನಿಟರಿ ಪಾಲಿಸಿ ಆಯ್ತಾ, ಅದನ್ನ ಮಾನಿಟರಿ ಪಾಲಿಸಿ ಕಮಿಟಿ MPC. ಸೊ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಬರುತ್ತೆ. ಈ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಟೋಟಲ್ ಮತ್ತೆ ಎಲ್ಲಿಂದ ಎಲೆಕ್ಟ್ ಆಗಿರ್ತಾರೆ ಅದನ್ನ ನೋಡೋಣ. ಓಕೆ, ಸೊ ದಿ ಮಾನಿಟರಿ ಪಾಲಿಸಿ ಕನ್ಸಿಸ್ಟ್ಸ್ ಆಫ್ ಟೋಟಲ್ 6 ಮೆಂಬರ್ಸ್. ಇದು ಎಕ್ಸಾಮ್ಸ್ ಗೆ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು? 6 ಮೆಂಬರ್ಸ್. 3 ಮೆಂಬರ್ಸ್ ಅಪಾಯಿಂಟೆಡ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ 3 ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ 3. ಸೊ ಇದು 3 + 3 ಟೋಟಲ್ 6 ಮೆಂಬರ್ಸ್ ಆಗಿರ್ತಾರೆ. ಫಸ್ಟ್ ಒನ್ ದಿ ಗವರ್ನರ್ ಆಫ್ ದ Reserve Bank of India. He is also the chair of the committee. Yeah, who is the chair of the MPC committee is none other than the chairman of the Reserve Bank of India, that is currently Shaktikant Das sir. Okay, the deputy governor in charge of monetary policy. Ibro second, ಇನ್ನೊಬ್ಬ ಮೆಂಬರ್ ಆಗಿರ್ತಾರೆ. ಟೋಟಲ್ ಇವರು RBI ಇಂದ 3 ಮೆಂಬರ್. ಅಗೇನ್ 3 ಎಕ್ಸ್ಟರ್ನಲ್ ಮೆಂಬರ್ಸ್ ಅಂತ ಬರ್ತಾರೆ. ಸೊ ದೀಸ್ ಮೆಂಬರ್ಸ್ ಆರ್ ಅಪಾರ್ಟ್ ಫ್ರಮ್ ದಿ Reserve Bank of India. ಅಂದ್ರೆ ಇಲ್ಲಿ ಇವರು ನಥಿಂಗ್ ಬಟ್ ಗವರ್ಮೆಂಟ್ ಆಫ್ ಇಂಡಿಯಾ
ಸೆಲೆಕ್ಟ್ ಮಾಡುತ್ತೆ ಆಯ್ತಾ. ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ 3 ಮೆಂಬರ್ಸ್ ಆಗಿರ್ತಾರೆ, ಮತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ 3 ಮೆಂಬರ್ಸ್ ಆಗಿರ್ತಾರೆ. ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ದೀಸ್ ಎಕ್ಸ್ಪರ್ಟ್ಸ್ ಆರ್ ನಾಮಿನೇಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ಸ್. ಓಕೆ, ಕರೆಂಟ್ ಅಲ್ಲಿ ಗೌರ್ಮೆಂಟ್ ಯಾವ್ದು ರೂಲ್ ಮಾಡ್ತಿರುತ್ತೆ ಅವರು ಕ್ಯಾಬಿನೆಟ್ ಮುಖಾಂತರ 3 ಮೆಂಬರ್ಸ್ ನ ಎಲೆಕ್ಟ್ ಮಾಡ್ತಾರೆ. ಟೋಟಲಿ ನಮಗೆ ಎಷ್ಟು ಗೊತ್ತಾಯ್ತಲ್ಲ, ಈಗ ಮಾನಿಟರಿ ಪಾಲಿಸಿ ಕಮಿಟಿ ಎಷ್ಟು ಜನ ಇರ್ತಾರೆ, 6 ಮೆಂಬರ್ಸ್ ಇರ್ತಾರೆ. 3 ಫ್ರಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, 3 ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಆಯ್ತಾ. ಓಕೆ, ಸೊ ಇಲ್ಲಿ ದಿ ಕರೆಂಟ್ ಮೆಂಬರ್ಸ್, ಸೊ ಇದು ಸ್ಟ್ಯಾಟಿಕ್ ಪಾರ್ಟ್ ಆಗುತ್ತೆ. ಮತ್ತೆ ಸ್ಟ್ಯಾಟಿಕ್ ಪಾರ್ಟ್ ಅನ್ನೋದಕ್ಕಿಂತ ಕರೆಂಟ್ ಅಫೇರ್ಸ್ ಅಲ್ಲಿ ಬರುತ್ತೆ. ಕರೆಂಟ್ ಮೆಂಬರ್ಸ್ ಆಫ್ ದ ಮಾನಿಟರಿ ಪಾಲಿಸಿ ಕಮಿಟಿ ಯಾರು ಅಂತಂದ್ರೆ, ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ 3 ಮೆಂಬರ್ಸ್ ಅಂತ ಹೇಳಿದ್ನಲ್ಲ. ಫಸ್ಟ್ ಆಫ್ ಆಲ್ ಶಕ್ತಿಕಾಂತ್ ದಾಸ್ ಚೇರ್ ಆಗಿರ್ತಾರೆ ಮಾನಿಟರಿ ಪಾಲಿಸಿ ಕಮಿಟಿದು. ಆಮೇಲೆ ಇನ್ನೊಂದು ಡೆಪ್ಯೂಟಿ ಗವರ್ನರ್ ಆಫ್ ದ ರಿಸರ್ವ್ ಬ್ಯಾಂಕ್ ಇಂಡಿಯಾ, ಕರೆಂಟ್ಲಿ ಮೈಕಲ್ ಡಿ ಪಾತ್ರ ಇದ್ದಾರೆ. ಸೊ ಇವರು ಮೆಂಬರ್ ಆಗಿರ್ತಾರೆ ಮಾನಿಟರಿ ಪಾಲಿಟಿ ಕಮಿಟಿದು. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ದ ಬ್ಯಾಂಕ್, ಕರೆಂಟ್ಲಿ ರಾಜೀವ್ ರಂಜನ್. ಸೊ ಈ 3 ಜನದ ಹೆಸರನ್ನ ನೆನ್ಪಿಟ್ಕೋಬೇಕಾಗತ್ತೆ. ಡೈರೆಕ್ಟ್ ಆಗಿ ಕೇಳಬಹುದು ಕ್ವಶನ್ಸ್ ಅಲ್ಲಿ ಆಯ್ತಾ, ಎಕ್ಸಾಮ್ ಅಲ್ಲಿ. ಸೊ ಇವಾಗ ಮಾನಿಟರಿ ಪಾಲಿಸಿ ಕಮಿಟಿ ಅಂಡರ್ ಸೆಕ್ಷನ್, ಇದನ್ನ ನೆನ್ಪಿಟ್ಕೊಳ್ಳಿ, ಡೈರೆಕ್ಟ್ ಕೇಳ್ಬೋದು. 45ZB ಆಫ್ ದ ಅಮೆಂಡ್ಮೆಂಟ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934. ಸೊ ಯಾರ್ಯಾರು ಇಲ್ಲಿವರೆಗೂ ಲಾಸ್ಟ್ ಕ್ಲಾಸಸ್ ನ ಕೇಳಿಲ್ಲ, ಪ್ಲೀಸ್ ದಯವಿಟ್ಟು ಆ ಕ್ಲಾಸಸ್ ನ ಮುಗಿಸ್ಕೊಳ್ಳಿ. ಯಾಕಂದ್ರೆ ನಾನು RBI ಆಕ್ಟ್ 1934 ಬಗ್ಗೆ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ. ಸೊ ಅದರ ಅಂಡರ್ ಬರ್ತಕ್ಕಂಥ ಈ ಸೆಕ್ಷನ್ ಅಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿನ ಮೆನ್ಷನ್ ಮಾಡಿದ್ದಾರೆ. ದಿ ಸೆಂಟ್ರಲ್ ಗವರ್ಮೆಂಟ್ ಈಸ್ ಎಂಪವರ್ಡ್ ಟು ಕಾನ್ಸ್ಟಿಟ್ಯೂಟ್ 6 ಮೆಂಬರ್ ಮಾನಿಟರಿ ಪಾಲಿಸಿ ಕಮಿಟಿ ಟು ಡಿಟರ್ಮೈನ್ ದಿ ಪಾಲಿಸಿ. ಸೊ ಇವಾಗ ಹೇಳಿದ್ನಲ್ಲ ಲಾಸ್ಟ್ ಅಲ್ಲಿ ಯಾಕೆ ಮಾನಿಟರಿ ಪಾಲಿಸಿ ಕಮಿಟಿನ ಫ್ರೇಮ್ ಮಾಡಿರ್ತಾರೆ ಅಂತ. ಸೊ ಅದಕ್ಕೆ ಇನ್ಫ್ಲೇಷನ್ ಟಾರ್ಗೆಟ್ ನ ಅಚೀವ್ ಮಾಡಕ್ಕೆ ಫಸ್ಟ್ ಆಫ್ ಆಲ್ ಫಾರ್ ದ ಫಸ್ಟ್ ಟೈಮ್ ದಿ ಮಾನಿಟರಿ ಪಾಲಿಸಿ ಕಮಿಟಿ ಯಾವಾಗ ಫಾರ್ಮೇಟ್ ಆಗುತ್ತೆ, 29 ಸೆಪ್ಟೆಂಬರ್ 2016ಗೆ ಆಯ್ತಾ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಸ್ಟ್ಯಾಟಿಕ್ ಪಾರ್ಟ್ ಬರುತ್ತೆ. ಸೊ ಇಲ್ಲಿ ಇದೆ ನೋಡಿ, ಟು ಅಚೀವ್ ದ ಇನ್ಫ್ಲೇಷನ್ ಟಾರ್ಗೆಟ್ ಅಂತ ಇದೆ. ಸೊ ಕರೆಂಟ್ಲಿ ಇನ್ಫ್ಲೇಷನ್ ಟಾರ್ಗೆಟ್ ಎಷ್ಟಿದೆ ಅಂತಂದ್ರೆ 4 + 2 - 2 ಅಂತಂದ್ರೆ ಇನ್ಫ್ಲೇಷನ್ ಮ್ಯಾಕ್ಸಿಮಮ್ ಆಗಿ 6 ವರ್ಗೂ 6% ಹೋಗೋಕ್ಕೂ 6% ಮ್ಯಾಕ್ಸಿಮಮ್, ಅದಕ್ಕೂ ಜಾಸ್ತಿ ಹೋಯ್ತು ಅಂತಂದ್ರೆ ಮಟ್ ಅಗೇನ್ ಎಕನಾಮಿಕಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಮಿನಿಮಮ್ ಕೆಳಗಡೆ ಅಂದ್ರೆ 2 ಇಟ್ಕೊಂಡಿದ್ದಾರೆ ಟಾರ್ಗೆಟ್. ಸೊ 2ಕ್ಕಿಂತ ಕೆಳಗಡೆ ಹೋಯ್ತು ಅಂತಂದ್ರೆ ಸೊ ಅದು ಕೂಡ ಬಿಲೋ ಟಾರ್ಗೆಟ್ ಆಗುತ್ತೆ, ಮತ್ತೆ ಅಲ್ಲಿ ಎಕನಾಮಿಕ್ ಸಿಚುವೇಶನ್ ಅನ್ಸ್ಟೇಬಲ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದ RBI ಇಟ್ ಈಸ್ 4 + 2 and -2 ಆಯ್ತಾ. ಸೊ ಕರೆಂಟ್ ಆಗಿ 4.5% ಆಸ್ ಪರ್ ದ ಲೇಟೆಸ್ಟ್ ಇನ್ಫಾರ್ಮೇಶನ್. ಸಿ ಇವಾಗ ನಾನು RBI ಇಂದ ಯಾರು ಎಲೆಕ್ಟ್ ಆಗಿದ್ದಾರೆ ಕರೆಂಟ್ ಅಲ್ಲಿ ಹೇಳಿದ್ನಲ್ಲ ಲಾಸ್ಟ್ ಸ್ಲೈಡ್ ಅಲ್ಲಿ. ಸೊ ಇವಾಗ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ, ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ 3 ಮೆಂಬರ್ಸ್ ಅಂತ ಹೇಳಿದ್ನಲ್ಲ, ಅವರು ಜಯಂತ್ ಆರ್ ವರ್ಮಾ, ಮತ್ತೆ ಸೆಕೆಂಡ್ ಡಾಕ್ಟರ್ ಆಶಿಮಾ ಗೋಯಲ್, ಆಮೇಲೆ ಡಾಕ್ಟರ್ ಶಶಾಂಕ್ ಬಿಡೆ. ಸೊ ಜಯಂತ್ ಆರ್ ವರ್ಮಾ, ಡಾಕ್ಟರ್ ಆಶಿಮಾ ಗೋಯಲ್, ಶಶಾಂಕ್ ಬಿಡೆ, ಈ 3 ಮೆಂಬರ್ಸ್ ಮಾನಿಟರಿ ಪಾಲಿಸಿ ಕಮಿಟಿಲಿ ಇರ್ತಾರೆ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ ಆಯ್ತಾ. ಸೊ ಇದನ್ನ ಸ್ಟಾರ್ಟಿಂಗ್ ಪಾರ್ಟ್ ಅಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಡೈರೆಕ್ಟ್ ಆಗಿ ನೇಮ್ ಕೇಳ್ಬೋದು, ಅಥವಾ ಹೂ ಅಮಂಗ್ ದೆಮ್ ಆರ್ ನಾಟ್ ಅಂಡರ್ ದ ಮಾನಿಟರಿ ಪಾಲಿಸಿ ಕಮಿಟಿ ಎಲೆಕ್ಟೆಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಕೇಳ್ಬೋದು. ಡೈರೆಕ್ಟ್ ಆಗಿ ನಾವು ಕನ್ಫ್ಯೂಸ್ ಆಗ್ತೀವಿ ಇಲ್ಲಿ. ಸೊ ಎಲೆಕ್ಟೆಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಪರ್ಟಿಕ್ಯುಲರ್ ಆಗಿ ಈ ನೇಮ್ಸ್ ನೆನ್ಪಿಟ್ಕೊಳ್ಳಿ. ಆಮೇಲೆ RBI ಇಂದ ಯಾರಿದ್ದಾರೆ ಆ ನೇಮ್ಸ್ ನ ನೆನ್ಪಿಟ್ಕೊಳ್ಳಿ. ಸೊ ಈ ಸ್ಟ್ಯಾಟಿಕ್ ಪಾರ್ಟ್ ಗಳನ್ನ ಕರೆಂಟ್ ಆಗಿ ನಮ್ಗೆ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ಇನ್ನೊಂದು ಬರುತ್ತೆ, ಇವಾಗ ಇಷ್ಟು ಮೆಂಬರ್ಸ್ ನ ಸೆಲೆಕ್ಟ್ ಮಾಡಿರ್ತಾರೆ, ಟೀನ್ಯೂರ್ ಎಷ್ಟು ಅಂತಂದ್ರೆ ಟೀನ್ಯೂರ್ ಇವ್ರ ಆಡಳಿತ ಅವಧಿ ಎಷ್ಟು ಅಂತ ಹೇಳ್ಬೋದು ಕನ್ನಡದಲ್ಲಿ. ಸಿ 4 ಇಯರ್ಸ್ ಬರುತ್ತೆ, 4 ಇಯರ್ಸ್. ಒನ್ ಮಾನಿಟರಿ ಪಾಲಿಸಿ ಕಮಿಟಿಲಿ ಸೆಲೆಕ್ಟ್ ಆಗಿದ್ರೆ ಇವರು ಮೆಂಬರ್ ಆಗಿದ್ರೆ ಇವರು ಟರ್ಮ್ 4 ಇಯರ್ಸ್ ಇರುತ್ತೆ. ಸೊ ಇವ್ದು ರಿಎಲೆಕ್ಟ್ ಆಗ್ಬೋದಾ ಅಂತ ಕೇಳಿದ್ರೆ ಇಲ್ಲ. ಸೊ ಆ ತರ ಇಲ್ಲಿ ಇಲ್ಲ, ಒಂದೇ ಸರಿ ಆಪ್ಷನ್ಸ್ ಇರುತ್ತೆ ಇಲ್ಲಿ. ಒಂದ್ಸರಿ ಇವರು ಮೆಂಬರ್ ಆಗಿಬಿಟ್ರೆ ಕಂಪ್ಲೀಟ್ ಆಗಿ 4 ಇಯರ್ಸ್ ಇರ್ತಾರೆ. 4 ಇಯರ್ಸ್ ಆಮೇಲೆ ಮತ್ತೆ ಇವ್ರ ಟರ್ಮ್ ಮುಗಿದು ಅಂತಂದ್ರೆ ನೆಕ್ಸ್ಟ್ ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲ ಅಂತ ಆಯ್ತು. ಓಕೆ, ಸೊ ಇಲ್ಲಿ ಮೀಟಿಂಗ್ ಯಾವ್ಯಾವ ತರ ಹೆಲ್ಡ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಹೇಳ್ಬಿಡ್ತೀನಿ ಮೀಟಿಂಗ್. ಸೊ ಮಾನಿಟರಿ ಪಾಲಿಸಿ ಕಮಿಟಿ ಎವ್ರಿ ಇಯರ್ ಎಷ್ಟು ಸಾರಿ ಹೆಲ್ಡ್ ಮಾಡ್ತಾರೆ ಅಂತಂದ್ರೆ ಟೋಟಲ್ ಎವ್ರಿ 2 ಮಂತ್ಸ್ಗೆ ಒಂದ್ಸರಿ ಅಂತಂದ್ರೆ ಇಲ್ಲಿ 6 ಮಂತ್ ಪರ್ ಇಯರ್, 6 ಟೈಮ್ಸ್ ಪರ್ ಇಯರ್, ಸಾರಿ ಇದು 6 ಟೈಮ್ಸ್ ಪರ್ ಇಯರ್. ಸೊ 6 ಟೈಮ್ಸ್ ಪರ್ ಇಯರ್ ಅಂತಂದ್ರೆ ಎವ್ರಿ 2 ಮಂತ್ಸ್ಗೆ ಮೀಟ್ ಆಗ್ತಾರೆ. 2 × 6 ಟೋಟಲ್ 12 ಮಂತ್ಸ್ ಆಗುತ್ತೆ ಸರ್. ಎವ್ರಿ 2 ಮಂತ್ಸ್ಗೆ ಒಂದ್ಸರಿ ಮಾನಿಟರಿ ಪಾಲಿಸಿ ಕಮಿಟಿನ ಮೀಟ್ ಮಾಡ್ತಾರೆ. ಅಂತಂದ್ರೆ ಮೀಟಿಂಗ್ ಅನಲೈಸ್ ಮಾಡ್ತಾರೆ ಮಾರ್ಕೆಟ್ ಕಂಡೀಷನ್, ಮತ್ತೆ ರೆಪೋ ರೇಟ್ ನ ಡಿಸೈಡ್ ಮಾಡ್ತಾರೆ
ಆಯ್ತಾ. ಸೊ ಇಲ್ಲಿ ನಮ್ಗೆ ಫಿನಾನ್ಷಿಯಲ್ ಇಯರ್ ಅಂತ ಬರುತ್ತಲ್ಲ, ಫಿನಾನ್ಷಿಯರ್ ಅಲ್ಲಿ ನಮ್ದು ಸ್ಟಾರ್ಟ್ ಆಗೋದು, ಇದನ್ನ ನೋಡ್ಕೊಳ್ಳಿ ಹೆಂಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಟ್ ಈಸ್ ಫ್ರಮ್ ಏಪ್ರಿಲ್ 1st ಟು ಮಾರ್ಚ್ 31st. ಓಕೆ. ಸೊ ಇವಾಗ ನಮ್ಗೆ ನಾವು ನಾರ್ಮಲ್ ಇಯರ್ ನಡೀತಿರೋದು ಯಾವುದು 2024 ಅಲ್ಲ, ಬಟ್ ಇಟ್ ಈಸ್ ಫಿನಾನ್ಷಿಯಲ್ ಇಯರ್ 25 ಆಗುತ್ತೆ. ಓಕೆ. ಸೊ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಫಿನಾನ್ಷಿಯಲ್ 24-25. ಓಕೆ. ಇದು ಸ್ಟಾರ್ಟ್ ಆಗಿದ್ದು ಏಪ್ರಿಲ್ 2024 ಇಂದ, ಆಮೇಲೆ ಮಾರ್ಚ್ 31st 2025 ವರೆಗೂ ಈ ಫಿನಾನ್ಷಿಯಲ್ ಇಯರ್ ನಡೀತಾ ಇರುತ್ತೆ. ಇಲ್ಲಿ ಬರೋದು Q1, Q2, Q3, Q4 ಬರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಸೊ Q1 ಯಾವಾಗ ಬರುತ್ತೆ ಅಂದ್ರೆ ಏಪ್ರಿಲ್ ಟು ಜೂನ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ ಇದನ್ನ, ಅಥವಾ ಬರ್ಕೊಳ್ಳಿ ಒಂದ್ ಕಡೆ. ಏಪ್ರಿಲ್ ಟು ಜೂನ್ Q1, ನೆಕ್ಸ್ಟ್ ಜುಲೈ ಟು ಸೆಪ್ಟೆಂಬರ್ Q2, ಆಮೇಲೆ ಅಕ್ಟೋಬರ್ ಟು ಡಿಸೆಂಬರ್ Q3 ಆಗುತ್ತೆ. Q4 ಫೈನಲಿ ಬಂದ್ಬಿಟ್ಟು ಜನವರಿ ಟು ಅಟ್ ದಿ ಎಂಡ್ ಆಫ್ ದ ಫಿನಾನ್ಷಿಯಲ್ ಇಯರ್, ದಟ್ ಈಸ್ ಮಾರ್ಚ್ ವರೆಗೂ ಆಗುತ್ತೆ. ಸೊ ಏಪ್ರಿಲ್ ಟು ಜೂನ್, ಜುಲೈ ಟು ಸೆಪ್ಟೆಂಬರ್, ಅಕ್ಟೋಬರ್ ಟು ಡಿಸೆಂಬರ್, ಅಂಡ್ ಫೈನಲಿ ಜನವರಿ ಟು ಮಾರ್ಚ್. ಇದು ಕ್ವಾರ್ಟರ್ಸ್ಗಳ, ಅಂದ್ರೆ 1 ಇಯರ್ ಅಲ್ಲಿ ಈ ತರ ಡಿವೈಡ್ ಮಾಡಿರ್ತಾರೆ. ಸೊ ಇದರಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿಯವರು ಅಟ್ ಲೀಸ್ಟ್ ಇವಾಗ 1 ಕ್ವಾರ್ಟರ್ಗೆ ಒಂದ್ಸರಿ ಆದ್ರೂ ನಾವು ಮೀಟ್ ಆಗ್ಬೇಕಂತ ಇರುತ್ತೆ. ಸೊ ಇದು ಮಿನಿಮಮ್, ಆಯ್ತಾ. ಓಕೆ. ಸೊ ಇವಾಗ ಸರ್ಟನ್ ಅಬ್ಸರ್ವ್ ಕಂಡೀಷನ್ ಬಂದಾಗ ಮಾರ್ಕೆಟ್ ಅಲ್ಲಿ, ಸೊ ಇವರು ಮ್ಯಾಕ್ಸಿಮಮ್ ಬೇಕಾದ್ರೆ ಮೀಟ್ ಆಗ್ಬೋದು. ಅಂದ್ರೆ ಮಾರ್ಕೆಟ್ ಕಂಡೀಷನ್ ಡಿಟರ್ಮಿನ್ ಮಾಡಿ ರೇಟ್ಸ್ ನ ಅಥವಾ ಲಿಕ್ವಿಡಿಟಿನ ಕಂಟ್ರೋಲ್ ಮಾಡಕ್ಕೆ ಮಾರ್ಕೆಟ್ ಅಲ್ಲಿ ಇವ್ರನ್ನ ಮೀಟ್ ಆಗ್ಬೋದು, ಆಯ್ತಾ. ಸೊ ಇದಾಗಿತ್ತು ಏನಂದ್ರೆ ಮೀಟಿಂಗ್ಸ್ ಯಾವ ತರ ಆಗುತ್ತೆ, ಯಾವ ಕಂಡೀಷನ್ ಮೇಲೆ ಆಗುತ್ತೆ, ಮತ್ತೆ ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ, ಆಯ್ತಾ. ಸೊ ಇಲ್ಲಿ ಇನ್ನೊಂದು ಬರುತ್ತೆ, ಆಯ್ತಾ. ಸೊ ವೋಟಿಂಗ್ ಬೇಸ್ಡ್ ಅಂತ ಬರುತ್ತೆ. ಸೊ ಅದನ್ನ ನೆಕ್ಸ್ಟ್ ಹೇಳ್ತೀನಿ ಬಿಡಿ, ಆಯ್ತಾ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಸೊ ಇಲ್ಲಿ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಮಾನಿಟರಿ ಪಾಲಿಸಿ ಕಮಿಟಿ ಬಂದಾಗ, ದಿ ಮಾನಿಟರಿ ಪಾಲಿಸಿ ಕಮಿಟಿ ಪ್ರೈಮರಿ ಟಾಸ್ಕ್ ಇಸ್ ಟು ಸೆಟ್ ಅಪ್ ದ ರೆಪೋ ರೇಟ್, ಅಂದ್ರೆ ಮಾರ್ಕೆಟ್ ಕಂಡೀಷನ್ ನ ಕಂಟ್ರೋಲಿಗೆ ತರಕ್ಕೆ, ಅಥವಾ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡಕ್ಕೆ. ಸೊ ಇನ್ಫ್ಲೇಷನ್ ಯಾವ ತರ ಕಂಟ್ರೋಲ್ ಮಾಡ್ಬೋದು ಅಂತಂದ್ರೆ ರೆಪೋ ರೇಟ್ ಮುಖಾಂತರ ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ಬೋದು. ಸೊ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಕ್ಯಾಶ್ ರಿಸರ್ವೇಶನ್, SLR, ಇವೆಲ್ಲ ಮಾರ್ಕೆಟ್ ಅಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಕ್ಕೆ ಡೈರೆಕ್ಟ್ ಇಂಡೈರೆಕ್ಟ್ ಟೂಲ್ಸ್ ಅಂತ ಬರುತ್ತೆ. ಅದನ್ನ ಕಂಪ್ಲೀಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ ಇದ್ರ ಬಗ್ಗೆನೇ ನೆಕ್ಸ್ಟ್ ಕ್ಲಾಸ್ ಇರುತ್ತೆ, ಆಯ್ತಾ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಜಸ್ಟ್ ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ ಓದ್ಕೊಳ್ಳೋಣ. ಸೊ ಇಲ್ಲಿ ರೇಪೋ ರೇಟ್ ಅಂತ ಇಲ್ಲೇ ಒಂದು ಇದೆ. ಸೊ ರೇಪೋ ರೇಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟು ಅಚೀವ್ ದ ಇಟ್ಸ್ ಇನ್ಫ್ಲೇಷನ್ ಟಾರ್ಗೆಟ್. ಸೊ ಇಲ್ಲಿಗೆ ಇದಷ್ಟೇ ನೆನ್ಪಿಟ್ಕೊಳ್ಳಿ. ನಾನು ಮುಂದಿನ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ರೇಪೋ ರೇಟ್ ಅಂದ್ರೆ ಏನು, ಯಾವ ತರ ವರ್ಕ್ ಆಗುತ್ತೆ, ಸೊ ಅದೆಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ, ಆಯ್ತಾ. ಸೊ ಇಲ್ಲಿ ಹೇಳಿದ್ನಲ್ಲ 4% ಅಂತ. ಸೊ +2 ಮತ್ತೆ -2 ಇರುತ್ತೆ, ಅಪ್ ಟು 6% ಮತ್ತೆ -2 ಅಂದ್ರೆ 2% ವರೆಗೂ, 2 to 6% ಅಂತ ಹೇಳ್ಬೋದು, ಆಯ್ತಾ. ಸೊ ಇಲ್ಲಿ ಇಟ್ ಮೀಟ್ಸ್ ಪೀರಿಯಾಡಿಕಲಿ ಟು ಅಸೆಸ್ ದ ಎಕನಾಮಿಕ್, ಹೇಳಿದ್ನಲ್ಲ ಲಾಸ್ಟ್ ಸ್ಲೈಡ್ ಅಲ್ಲಿ. ಸೊ ಅದು ಅಷ್ಟೇ. ಸೊ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಅಂತ ಬಂದಾಗ ಇಲ್ಲಿ ಟೋಟಲ್ 6 ಮೆಂಬರ್ಸ್ ಇರ್ತಾರಲ್ಲ, 6 ಮೆಂಬರ್ಸ್ ಅಲ್ಲಿ ಯಾವ ತರ ಇಲ್ಲಿ ಅಂದ್ರೆ ಯಾವ ತರ ಒಮ್ಮತದಿಂದ ಸೆಲೆಕ್ಟ್ ಮಾಡ್ತಾರೆ ಅಥವಾ ರೇಟ್ಸ್ಗಳನ್ನ, ರೆಪೋ ರೇಟ್ಸ್ಗಳನ್ನ ಅನ್ನೋದು. ಸಿ ಮಾನಿಟರಿ ಪಾಲಿಸಿ ಕಮಿಟಿ ಡೆಲಿಬ್ರೇಟ್ಸ್ ಅಂಡ್ ವೋಟ್ಸ್ ಆನ್ ದ ರೆಪೋ ರೇಟ್ಸ್. ಸೊ ರೆಪೋ ರೇಟ್ಸ್ ನ ಡಿಸೈಡ್ ಮಾಡ್ತಾರೆ. ಸೊ ಶಕ್ತಿಕಾಂತ್ ದಾಸ್ ಸರ್ ಒಬ್ಬರೇ ಇದನ್ನ ಸೆಲೆಕ್ಟ್ ಮಾಡಕ್ ಆಗೋದಿಲ್ಲ. ಸೊ ಎಲ್ಲಾರ್ದು ಒಮ್ಮತ ತಗೊಂಡು ಇಷ್ಟ ಆಗ್ಲಿ ಅಂತ ಒಪ್ಪಿಗೆ ಕೊಟ್ರೆ ಮಾತ್ರ ಎಲ್ಲಾರ್ದು ಒಟ್ಟಿಗೆ ತಗೊಂಡು ಈ ರೆಪೋ ರೇಟ್ ನ ಡಿಸೈಡ್ ಮಾಡ್ತಾರೆ. ದಿಸ್ ಡಿಸಿಷನ್ ಈಸ್ ಬೇಸ್ಡ್ ಆನ್ ದ ಮೆಜಾರಿಟಿ ವೋಟ್, ಆಯ್ತಾ. ದಿ ಮಿನಿಟ್ಸ್ ಆಫ್ ದ ಮಾನಿಟರಿ ಕಮಿಟಿ ಮೀಟ್ಸ್ ಆರ್ ಪಬ್ಲಿಷ್ಡ್. ಸೊ ಇದನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಇದು ನಂತರ ಆನ್ಲೈನ್ ಮುಖಾಂತರ ಅಥವಾ ನ್ಯೂಸ್ ಮೀಡಿಯಾ ಮುಖಾಂತರ ಪಬ್ಲಿಷ್ ಮಾಡ್ತಾರೆ. ಪ್ರೊವೈಡಿಂಗ್ ಟ್ರಾನ್ಸ್ಪರೆನ್ಸಿ. ದ ಮೇನ್ ಇಂಟೆನ್ಷನ್ ಆಫ್ ದಿಸ್ MPC ಈಸ್ ನಥಿಂಗ್ ಬಟ್ ದ ಟ್ರಾನ್ಸ್ಪರೆನ್ಸಿ, ಆಯ್ತಾ. ಸೊ ಕರೆಂಟ್ ಮಾರ್ಕೆಟ್ ಕಂಡೀಷನ್ ಯಾವ ತರ ಇದೆ ಮತ್ತು RBI ಯಾವ ತರ ಕಂಟ್ರೋಲ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಟ್ರಾನ್ಸ್ಪರೆಂಟ್ ಗೆ ಪಬ್ಲಿಕ್ಸ್ಗೆ ಡೀಟೇಲ್ಸ್ ನ ಕೊಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಬಗ್ಗೆ, ಆಯ್ತಾ. ಸೊ ಇಲ್ಲಿ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಅಂತ ಬಂದಾಗ ಇವಾಗ ಏನಾದ್ರು ಡಿಸಿಷನ್ಸ್ ಅಲ್ಲಿ ಈಕ್ವಲ್ ಆಗಿ ಬಂದ್ರೆ ವೋಟ್ಸ್ ಈಕ್ವಲ್ ಆದ್ರೆ, ಸೊ ಇಲ್ಲಿ ಯಾವ್ದೋ ಗವರ್ನರ್ ಇರುತ್ತಲ್ಲ, ಸೊ ಇಲ್ಲಿ ಬರೀತೀನಿ ಗವರ್ನರ್. ಸೊ ಗವರ್ನರ್ಗೆ ಸ್ಪೆಷಲ್ ವೋಟ್ಸ್ ಇರುತ್ತೆ. ಸೊ ಅವರು ಡಿಸಿಜಿವ್ ವೋಟ್ಸ್ ಅಂತ ಹಾಕ್ಬೋದು, ಆಯ್ತಾ. ಡಿಸಿಜಿವ್ ವೋಟ್ಸ್ ಫೈನಲ್ ಈ ತರ ಈಕ್ವಲ್ ಆಗಿ ಬಂದಾಗ ಗವರ್ನರ್ ಯಾವ ಸೈಡ್ ಅಥವಾ ಸೆಲೆಕ್ಟ್ ಮಾಡ್ತಾರೆ, ಯಾವ್ದನ್ನ ಸೆಲೆಕ್ಟ್ ಮಾಡ್ತಾರೆ ಅದು ಫೈನಲ್ ಡಿಸಿಷನ್ ಆಗಿರುತ್ತೆ. ಇದು ಓನ್ಲಿ ಈ ತರ ಈಕ್ವಲ್ ಆಗಿ ವೋಟ್ಸ್ ಬಂದಾಗ, ಟೈ ಆದಾಗ. ಸೊ ಇನ್ಫ್ಲೂಯೆನ್ಸ್ ಆನ್ ದ ಎಕಾನಮಿ, ಯಾವ ತರ ಈ MPC ಡಿಸಿಷನ್ಸ್ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ,
ಯಾವ ತರ ಪ್ರಭಾವ ಬೀರುತ್ತೆ ಅನ್ನೋದು. ಇಲ್ಲಿ ಇಂಟ್ರೆಸ್ಟ್ ರೇಟ್ಸ್. ಸೊ ನಾವು ಹೇಳಿದ ಬಗ್ಗೆ ಇವಾಗ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಯಾವ್ದು ಬರುತ್ತೆ, ರೆಪೋ ರೇಟ್ ಬರುತ್ತಲ್ಲ. ಸೊ ರೆಪೋ ರೇಟ್ ಮತ್ತೆ ರಿವರ್ಸ್ ರೆಪೋ ರೇಟ್ ಬರುತ್ತಲ್ಲ, ಸೊ ಅದು ಇಂಟ್ರೆಸ್ಟ್ ರೇಟ್ಸ್ ಆಗಿರುತ್ತೆ. ಇಟ್ ಚೇಂಜಸ್ ಇನ್ ದ ರೆಪೋ ರೇಟ್ ಅಫೆಕ್ಟ್ಸ್ ದಿ ಬಾರೋಯಿಂಗ್ ಕಾಸ್ಟ್ಸ್ ಫಾರ್ ಬ್ಯಾಂಕ್ಸ್. ಸೊ ನಾನು ರೆಪೋ ರೇಟ್ ಅಂದ್ರೆ ಏನಂತ ಹೇಳಿದಾಗ ನಿಮ್ಗೆ ಇದು ಕಂಪ್ಲೀಟ್ ಆಗಿ ಕ್ಲಾಸ್ ಅಲ್ಲಿ ಹೇಳ್ತೀನಿ ಅಂದಿದ್ನಲ್ಲ, ಸೊ ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ನೆಟ್ಟಾಗುತ್ತೆ ರೆಪೋ ರೇಟ್ ಅಂತ. ಸೊ ರೆಪೋ ರೇಟ್ ಅಂದ್ರೆ ಸಿಂಪಲ್ ಆಗಿ ಬ್ಯಾಂಕ್ಸ್ ಏನ್ ಮಾಡುತ್ತೆ, ಸಾರಿ ನಾರ್ಮಲ್ ಬ್ಯಾಂಕ್ಸ್ ಇರುತ್ತಲ್ಲ, ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಥವಾ ಯಾವ್ದಾದ್ರು ಆಗ್ಲಿ, ಅದು ಮನಿನ ಬಾರೋ ಮಾಡುತ್ತೆ. ಯಾವ್ದ್ರಿಂದ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ. ಸೊ ಇವಾಗ ಇವ್ರಿಗೆ ಏನಾದ್ರು ಅವಶ್ಯಕತೆ ಬಿದ್ದಾಗ ತಗೊಳುತ್ತೆ. ಸೊ ಅದೇ ಮನಿ ಕೊಡ್ಬೇಕಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಇಂಟ್ರೆಸ್ಟ್ ಹಾಕ್ತಾರೆ. ಸೊ ಈ ಇಂಟ್ರೆಸ್ಟ್ ಇಸ್ ರೆಪೋ ರೇಟ್. ಆಯ್ತಾ? ಈ ರೆಪೋ ರೇಟ್ ಈ ತರ ಸಿಚುವೇಶನ್ಸ್ ಅಲ್ಲಿ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಎಕಾನಮಿ ಮೇಲೆ. ಸೊ ಫೈನಲಿ ಯಾವ ತರ ಅಂದ್ರೆ, ಇವಾಗ ಬ್ಯಾಂಕ್ಸ್ ನಮ್ ಕಂಟ್ರಿಲಿ ಎಕನಾಮಿಕ್ ಸಿಚುವೇಶನ್ಸ್ ನ ಹ್ಯಾಂಡಲ್ ಮಾಡಕ್ಕೆ, ಸೊ ಎಕನಾಮಿಕ್ ಸಿಚುವೇಶನ್ಸ್ ನ ಹ್ಯಾಂಡಲ್ ಮಾಡೋದು ಡಿಪೆಂಡ್ಸ್ ಆಗಿರೋದು ಎಕನಾಮಿ ಮನಿ ಸಪ್ಲೈ. ಯಾವ್ದ್ರಿಂದ ಆಗುತ್ತೆ? ನಥಿಂಗ್ ಬಟ್ ದ ಬ್ಯಾಂಕ್ಸ್. ಸೊ ಬ್ಯಾಂಕ್ಸ್ ಮೇಲೆ ಯಾವ್ದಾದ್ರು ಎಕನಾಮಿಕಲಿ ಅಥವಾ ಮನಿ ಇಂದ ಏನಾದ್ರು ಇಂಪ್ಯಾಕ್ಟ್ ಆದ್ರೆ ಓನ್ಲಿ ಫೈನಲಿ ಇಟ್ ಅಫೆಕ್ಟ್ಸ್ ಆನ್ ದಿ ಎಕನಾಮಿ. ಆಯ್ತಾ? ಸೊ ಈ ತರ ಎಫೆಕ್ಟ್ಸ್ ಆಗುತ್ತೆ. ಕಂಪ್ಲೀಟ್ ಆಗಿ ನಾನು ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಸೊ ಲಿಕ್ವಿಡಿಟಿ ಅಂತ ಲಿಕ್ವಿಡಿಟಿ ಏನಿಲ್ಲ. ಸೊ ನಮ್ ಕಾಮನ್ ಇವಾಗ ಇಂಡಿಯಾದಲ್ಲಿ ಒಂದ್ ನೇಷನ್ ನಲ್ಲಿ ಸೊ ಅಮೌಂಟ್ ಎಷ್ಟು ಸರ್ಕ್ಯುಲೇಟ್ ಆಗುತ್ತೆ ಸಿಟಿಸನ್ಸ್ ಕೈಲಿ ಅನ್ನೋದು ಅದೇ ಲಿಕ್ವಿಡಿಟಿ. ಇಟ್ ಇನ್ಫ್ಲುಯೆನ್ಸಸ್ ದ ಮನಿ ಸಪ್ಲೈ ಅಂಡ್ ಕ್ರೆಡಿಟಬಿಲಿಟಿ. ಸೊ ಇನ್ಫ್ಲೇಷನ್ ಬಗ್ಗೆ ನಾನು ಜಸ್ಟ್ ಡೆಫಿನೇಷನ್ ಹೇಳಿದೀನಿ. ಅದ್ರ ಟೈಪ್ಸ್ ಅದೆಲ್ಲ ನಾನು ಫರ್ದರ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ರೆಪೋ ರೇಟ್ ಅಫ್ ಕೋರ್ಸ್ ಇಟ್ ಹೆಲ್ಪ್ಸ್ ದಿ ಕಂಟ್ರೋಲ್ ದಿ ಇನ್ಫ್ಲೇಷನ್. ಅದಕ್ಕೋಸ್ಕರನೇ ಇಲ್ಲಿ ಮಾನಿಟರಿ ಪಾಲಿಸಿ MPC ಅವರು ಮೇನ್ ರೆಪೋ ರೇಟ್ ಬಗ್ಗೆನೆ ಕನ್ಸರ್ನ್ ಇರೋದು. ಆಯ್ತಾ? ಸೊ ಇದಾಗಿತ್ತು ಕಂಪ್ಲೀಟ್ ಆಗಿ ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ, ಮತ್ತೆ ಡೀಟೇಲ್ಸ್ ಸೆಲೆಕ್ಷನ್ ವೈಸ್ ಯಾವ ತರ ಇದು ಯಂತ್ರ ರೆಪೋ ರೇಟ್ ರಿವರ್ಸ್ ರೆಪೋ ರೇಟ್ ಮೇಲೆ ಇದು ಆಗುತ್ತೆ ಅನ್ನೋದು. ಸೊ ಫೈನಲಿ ಇವಾಗ ನಾನು ಇದ್ರ ಬಗ್ಗೆ ಇವತ್ತ ಕಂಪ್ಲೀಟ್ ಆಗಿತ್ತು. ಸೊ ಇದು ಶಾರ್ಟ್ ಸೆಷನ್ ಆಗಿತ್ತು. ಸೊ ನಾನು ಕಂಪ್ಲೀಟ್ ಆಗಿ ನೆಕ್ಸ್ಟ್ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಕರೆಂಟ್ ರಿಸರ್ವ್ ರೇಷಿಯೋ, SLR, ಸೊ ಬ್ಯಾಂಕ್ ರೇಟು, ಇದ್ರ ಬಗ್ಗೆ ನೆಕ್ಸ್ಟ್ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇರುತ್ತೆ. ಸೊ ಇದು ಜಸ್ಟ್ ಮಾನಿಟರಿ ಪಾಲಿಸಿ ಮತ್ತೆ ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ ಆಗಿತ್ತು. ಸೊ ಆಯ್ತಾ? ಸೊ ಫ್ಲೋ ನಲ್ಲಿ ನಾನು ಇನ್ನೊಂದು ಮರ್ತಿದ್ದೆ, ಇಲ್ಲಿ ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸೈಲೆಂಟ್ ಪೀರಿಯಡ್ ಅಂತ ಬರುತ್ತೆ ಮಾನಿಟರಿ ಪಾಲಿಸಿಲಿ. ಸೊ ಸೈಲೆಂಟ್ ಪೀರಿಯಡ್ ಏನಂದ್ರೆ, ಇವಾಗ ಮಾನಿಟರಿ ಪಾಲಿಸಿ ಕಮಿಟಿ ಅವರು ಮೀಟ್ ಆಗಿರ್ತಾರಲ್ಲ, ಸೊ ಇದು ಮಾನಿಟರಿ ಡಿಸಿಷನ್ ತಗೊಳ್ಳೋ ದಿನ. ಸೊ ಡಿಸಿಷನ್ ತಗೊಳ್ಳೋ ದಿನದ ಹಿಂದೆ 7 days ಬಿಫೋರ್. ಸೊ 7 days ಬಿಫೋರ್ ಏನು ಅಂತಂದ್ರೆ, ಈ ಡಿಸಿಷನ್ ಬಗ್ಗೆ ಪಬ್ಲಿಕ್ ಅಲ್ಲಿ ಇದ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ ಮಾನಿಟರಿ ಪಾಲಿಸಿ ಕಮಿಟಿ ಅವರು. ಆಮೇಲೆ ಡಿಸಿಷನ್ ತಗೊಂಡಾದ 7 days, ಸೊ ಡಿಸಿಷನ್ ತಗೊಂಡಾಗಿ 7 days ವರೆಗೂ ಸೊ ಇದ್ರ ಬಗ್ಗೆ ಅಗೇನ್ ಡಿಸ್ಕಷನ್ ಮಾಡೋಂಗಿಲ್ಲ. ಆಯ್ತಾ? ಸೊ ಇದು ಈ ತರ ಇದು ಸೈಲೆಂಟ್ ಪೀರಿಯಡ್ ಅಂತ ಅಂತಾರೆ ಇದಕ್ಕೆ. ಆಯ್ತಾ? ಸೊ ಡಿಸಿಷನ್ ತಗೊಳಕ್ಕೂ ಮುಂಚೆ 7 days, ಡಿಸಿಷನ್ ಆದ್ಮೇಲೆ 7 days. ಸೊ ಸೈಲೆಂಟ್ ಆಗಿರೋದು, ಡೈರೆಕ್ಟ್ ಹೇಳ್ಬೇಕಂದ್ರೆ ಸೈಲೆಂಟ್ ಅಂದ್ರೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡದೇ ಇರೋದು ಯಾರು? ಮಾನಿಟರಿ ಪಾಲಿಸಿ ಕಮಿಟಿ ಅವರು. ಸೊ ಇದು ಸೈಲೆಂಟ್ ಪೀರಿಯಡ್ ಅಂತ ಮಾನಿಟರಿ ಪಾಲಿಸಿ ಇದರಲ್ಲಿ ಈ ಟರ್ಮ್ ಅಲ್ಲಿ ಕರೀತಾರೆ. ಸೊ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಆಯ್ತಾ? ಸೊ ಇದಾಗಿತ್ತು ಇಲ್ಲಿವರೆಗೂ ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ. ಸೊ ಸ್ಟಾರ್ಟಿಂಗ್ ಪಾರ್ಟ್ ಮತ್ತೆ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಆಗಿತ್ತು. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಇಷ್ಟೇ ಮುಗಿಸೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇನ್ ಡೆಪ್ತ್ ಮತ್ತೆ ಬ್ಯಾಂಕಿಂಗ್ ಅವೇರ್ನೆಸ್ ಎಕ್ಸಾಮಿಗೆ ರಿಲೇಟೆಡ್ ಟು ದ ಪಾಯಿಂಟ್ಸ್ ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮೇನ್ಸ್ ಎಕ್ಸಾಮ್ಸ್ಗೆ ಮತ್ತೆ ಇಂಟರ್ವ್ಯೂಸ್ ಗಳಿಗೆ ಈ ಸೆಷನ್ಸ್ ಗಳು ತುಂಬಾ ಹೆಲ್ಪ್ಫುಲ್ ಆಗಿರತ್ತೆ. ದಯವಿಟ್ಟು ಯಾರು RRB PO ಮೇನ್ಸ್, IBPS PO ಮೇನ್ಸ್, SBI PO ಮೇನ್ಸ್ ಬರೆಯಕ್ ಹೋಗ್ತಾ ಇರ್ತೀರಲ್ಲ, ಸೊ ಮೇನ್ಸ್ ಎಕ್ಸಾಮ್ಸ್ಗೂ ಮುಂಚೆನೆ ಈ ಸೆಷನ್ಸ್ ಗಳನ್ನ ಒಂದ್ಸರಿ ಮುಗಿಸ್ಕೊಳ್ಳಿ. ಸೊ ಇದು ನಿಮ್ಗೆ ಮೇನ್ಸ್ ಎಕ್ಸಾಮ್ ಅಲ್ಲೂ ಹೆಲ್ಪ್ ಆಗುತ್ತೆ, ಮತ್ತೆ ಇಂಟರ್ವ್ಯೂಸ್ ಗಳಲ್ಲೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತೆ ಯಾರಾದ್ರೂ ಕರ್ನಾಟಕದಲ್ಲಿ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಗೆ ಪ್ರಿಪೇರ್ ಆಗ್ತಿದ್ರೆ ಈ ಸೆಷನ್ಸ್ ನ ರೀಚ್ ಮಾಡಿಸಿ. ಯಾಕಂದ್ರೆ ಈ ಟರ್ಮಿನಾಲಜೀಸ್ ಇದೆಲ್ಲ ಜಸ್ಟ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ದೇನು ಕೂಡ ಬೇರೆ ಎಕ್ಸಾಮ್ಸ್ ಗಳಲ್ಲಿ ಬರ್ತಕ್ಕಂಥ ಎಕನಾಮಿ ಪಾರ್ಟ್ ಗಳಲ್ಲಿ, ಎಕನಾಮಿ ಸಬ್ಜೆಕ್ಟ್ ಗಳಲ್ಲಿ ಇದೆಲ್ಲ ಬರುತ್ತೆ. ಸೊ ಅವರಿಗೂ ಹೆಲ್ಪ್ ಆಗ್ಲಿ ಏನೇನ್ ಅನ್ನೋದು. ಓಕೆ, ಸೊ ನಾವು ಇದರಲ್ಲಿ ಫುಲ್ ಇನ್ ಡೆಪ್ತ್ ಆಗಿ ರಿಸರ್ಚ್ ಮಾಡ್ಕೊಂಡು ಓದೋ ತರ ಏನು ಇಲ್ಲ. ಡೈರೆಕ್ಟ್ ಎಕ್ಸಾಮ್ಸ್ ಗಳಲ್ಲಿ ಯಾವ ತರ ಕೇಳ್ತಾರೆ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್, ನಾನು ಮೇನ್ಸ್ ಎಕ್ಸಾಮ್ಸ್ ಎಲ್ಲಾ ಬರ್ದಿದ್ದೀನಲ್ಲ ಅದರಲ್ಲಿ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ನಾನು ಈ ಕ್ಲಾಸಸ್ ನ ಸಾರ್ಟ್ ಔಟ್ ಮಾಡಿ ಪಾಯಿಂಟ್ಸ್ ಮಾಡ್ಕೊಂಡು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆಯ್ತಾ? ಸೊ ಇದನ್ನ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ರೀಚ್ ಮಾಡಿಸಿ. ಸೊ ಡೈರೆಕ್ಟ್ ನಾನು ಇದು ನನ್ನ ಚಾನಲ್ ಗ್ರೋತ್ಗೋಸ್ಕರ ನಾನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಒಬ್ಬ ಕ್ಯಾಂಡಿಡೇಟ್ಸ್ಗೆ ಹೆಲ್ಪ್ ಆಗ್ಲಿ ಅನ್ನೋ
ಉದ್ದೇಶ ಅಷ್ಟ ಆಯ್ತಾ. ಸೊ ಇಲ್ಲಿವರೆಗೂ ನೋಡಿಕೆ ಥ್ಯಾಂಕ್ ಯು ವೆರಿ ಮಚ್. ಯಾರ್ಯಾರು ಇನ್ನೂ ಕ್ಲಾಸಸ್ಗಳು ನೋಡಿಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಹಾಗೆ ಕ್ಲಾಸಸ್ನ ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಬಿಫೋರ್ ಮೇನ್ಸ್ ಎಕ್ಸಾಮು ಎಲ್ಲ ಸೀರೀಸ್ ನಾನು ಮುಗಿಸಿರ್ತೀನಿ ಆಯ್ತಾ. ಸೊ ಅಲ್ಲಿವರೆಗೂ ಇದನ್ನ ಕಂಪ್ಲೀಟ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.